ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ನೋಡಿರೋರಿಗೆ ಅರ್ಥ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಇದರಿಂದ ಇರೋ ವಿಡಿಯೋನು ಕೂಡ ನೋಡಿ. ಇನ್ನು ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನಾವು ಈಗ ಮುಂಚೆನೇ ಹೇಳ್ದಂಗೆ ನಾನು ಮೇಲ್ಕೋಟೆಯಿಂದ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಇದನ್ನು KRS ಬ್ಯಾಕ್ ವಾಟರ್ ಅಂತಲೂ ಕೂಡ ಹೇಳ್ತಾರೆ. ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಪ್ರಶಾಂತವಾದ ಗಾಳಿ, ಹಾಗೆ ಆ ನೀರಿನ ಅಲೆಗಳ ಸೌಂಡ್ ಅಂತೂ ನೀವೇ ಕೇಳಿಸ್ಕೊಂಡ್ರಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಫ್ಯಾಮಿಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಈ ಪ್ಲೇಸು. ಇನ್ನು ನಮಗೆ ಇಲ್ಲಿಂದ ನಾವು ಹೊರಟ್ವಿ. ಇನ್ನು ಹೊಟ್ಟೆ ಬೇರೆ ಹಸ್ತಿತ್ತು. ಆಲ್ರೆಡಿ 6 ಏನೋ ಆಗಿತ್ತು ಅನಿಸುತ್ತೆ. ದೋಸೆ ಅಂತೂ ಸೂಪರಾಗಿತ್ತು. ಎಲ್ಲರೂ ತಿಂದಿದ್ದಾಯಿತು. ಸೊ ನಾವು ಇಲ್ಲಿಂದ ಇವಾಗ ಹೊರಟ್ವಿ ಮತ್ತೆ ಮನೆಗೆ. ಹಾಗೆ ರೋಡ್ ಸೈಡಲ್ಲಿ ಇವಾಗ ಗೊತ್ತಲ್ಲ, ಇನ್ನು ಗಣೇಶ ಇಡ್ತಾರೆ, ಸೀಸನ್ ಇರೋದ್ರಿಂದ. ಸೊ ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ ರೋಡ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡ್ವಿ. ಸಾಕಾಗಿತ್ತು. ನಾವಂತೂ ನೈಟ್ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅವತ್ತು. ಇಡೀ ಫುಲ್ ದಿನ ಟ್ರಾವೆಲ್ಲೇ ಆಗಿದೆ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ನಾನು ಇಲ್ಲಿಂದ ಮಂಗಳವಾರ ಸಾಯಂಕಾಲದಿಂದ ತೋರಿಸ್ತಾ ಇದ್ದೀನಿ. ಸೊ ಕಂಟಿನ್ಯೂದೇಷನ್ ವಿಡಿಯೋ ಆಗಿರುತ್ತೆ ಇದು, ಟ್ಯೂಸ್ಡೇ ನೈಟ್ದು. ಸೊ ನಾನು ಇವಾಗ ರಾತ್ರಿಗೆ ನಾವಿಬ್ಬರೇ ಇದ್ದಿದ್ದು, ನಾವು ಮತ್ತು ಅಪ್ಪು ಅಷ್ಟೇ. ಸೊ ಹಂಗಾಗಿ ನಾನು ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲ ಫಸ್ಟೇ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ವಾಶ್ ಮಾಡೋದೆಲ್ಲ ತೋರಿಸಿಲ್ಲ. ಇವಾಗ ನೋಡಿ, ಇವಾಗ ಇದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಏನಂತಂದರೆ ಎಗ್ ರೈಸಿಗೆ ಎಷ್ಟು ಚೆನ್ನಾಗಿ ಕಟ್ ಮಾಡಿರ್ತಾರೆ. ನಾವು ಹೊರಗಡೆಯಿಂದ ತಂತೀವಲ್ಲ, ಅದ್ರಲ್ಲಿ ನೋಡ್ತೀವಲ್ಲ. ಸೊ ನಾವು ಮನೆಯಲ್ಲೇ ಟ್ರೈ ಮಾಡಿದ್ರೆ ಹೊರಗಡೆ ಫುಡ್ನೆಲ್ಲ ಅವಾಯ್ಡ್ ಮಾಡ್ಬೋದಲ್ವಾ. ಸೊ ಅದಕ್ಕೆ ಹಂಗಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ನಾನೇ ಅಷ್ಟು ಮಾಡಲ್ಲ ಎಗ್ ರೈಸ್ ಎಲ್ಲ ಮನೆಯಲ್ಲಿ. ಇನ್ನು ಆಮ್ಲೆಟ್ ಹಾಕ್ಕೊಂಡು ತಿನ್ನೋದಿನ್ನೇನು ಅಂತ ಅಂದ್ಬಿಟ್ಟು ಸಾಂಬಾರು ಇರಲಿಲ್ವಲ್ಲ. ಸೊ ಹಂಗೆ ಇರಲಿ ಅಂದ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೆ. ನೋಡೋಣ, ಟ್ರೈ ಮಾಡೋಣ. ಹೊರಗಡೆ ಫುಡ್ಡೆಲ್ಲ ಅವಾಯ್ಡ್ ಮಾಡಿದ್ರಾಗುತ್ತೆ. ಸೊ ನೋಡಿ, ಕೋಸ್ ಕಟ್ ಮಾಡಿದ್ದೀನಿ. ಇದನ್ನು ತೋರಿಸ್ತಾ ಇದ್ದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಅಂತ. ನನಗಂತೂ ಖುಷಿ ಆಗ್ತಿತ್ತು, ಈ ಥರ ಕಟ್ ಮಾಡಿದ್ದೀನಲ್ಲ ನಾನೇ ಅಂತ. ಬಟ್ ಏನೇ ಕಟ್ಟಿಂಗ್ ಇದ್ದರೂ ನಮ್ಮ ಮನೆಯಲ್ಲಿ ಆಲ್ಮೋಸ್ಟು ತರಕಾರಿ ಕಟ್ ಮಾಡೋದ್ರಲ್ಲಿ ನನಗೆ ಹೊಗಳ್ತಾರೆ. ಬಟ್ ನಾನು ನೋಡಿದ್ರೆ ಅಷ್ಟು ನೀಟಾಗಿ ಕಟ್ ಮಾಡಲ್ಲ ಅಂತ ನನಗನ್ಸುತ್ತೆ. ಬಟ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಅವರೆಲ್ಲ ನೋಡಿದ್ರೆ ನೀನೇನು ಇಷ್ಟು ಫಾಸ್ಟಾಗಿ ಕಟ್ ಮಾಡ್ತೀಯಾ, ನಮಗೆ ಬರೋದೇ ಇಲ್ಲ ಅಂತ ಅಂತಾರೆ. ಇನ್ನು ಕ್ಯಾರೆಟ್ ಕಟ್ ಮಾಡ್ಕೊಳೋಣ ಅಂದ್ಕೊಂಡೆ. ಬಟ್ ಯಾಕೋ ನಂಗೆ ಅದು ಇಷ್ಟ ಆಗಿಲ್ಲ, ಅದಕ್ಕೆ ತುರ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ತುರಿದ್ಬಿಟ್ಟು ಮಾಡಿದ್ರೂ. ಅಷ್ಟೇನು ಡೀಪಾಗಿ ಫ್ರೈ ಮಾಡಲ್ವಲ್ಲ. ಸೊ ಲೈಟಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುರ್ಕೊತಾ ಇದ್ದೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು. ನೋಡಿ, ನಾನು ಎಗ್ ರೈಸಿಗೆ ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಇದು ಹೂಕೋಸು, ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದ್ದರೆ ಹಾಕಿ, ಇಲ್ಲಾಂದರೆ ಲಾಸ್ಟ್ ನಮ್ಮ ಯಶು ನಾವಿಲ್ಲಿ ಎಗ್ ರೈಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ಅವ್ನು ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ ನೋಡಿ. ಹೋಮ್ವರ್ಕ್ ಎಲ್ಲ ಮುಗಿಸಿದ್ದಾಯಿತು ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದೆ. ಸೊ ನಾನು ಹಂಗೆ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ ವೀಡಿಯೋ ಮಾಡ್ಕೊಂಡೆ. ಸೊ ನಾನು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ನೋಡಿ, ಆಯಿಲ್ ಹಾಕಿದ್ದೆ. ನಾನು ಆಯಿಲ್ ಏನು ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪನೇ ಹಾಕೋದು. ಅದಾದ ನಂತರ ಇದು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಹಾಕಿದ್ದೀನಿ. ಸ್ವಲ್ಪ ಪೇಸ್ಟ್ ಇದ್ದರೆ ಪೇಸ್ಟ್ ಮಾಡ್ಕೊಳ್ಳಿ. ನಾನೇನು ಪೇಸ್ಟ್ ಹಾಕೋಕ್ಕೆ ಹೋಗಿಲ್ಲ, ಸುಮ್ಮನೆ ಪಾಕೆಟಲ್ಲಿರೋದೆಲ್ಲ ಏನಕ್ಕೆ ಹಾಕೋದಂತ ಅಂದ್ಬಿಟ್ಟು ಹಾಗೆ ಹೆಚ್ಚು ಹಾಕಿದ್ದೀನಿ ಅಷ್ಟೇ, ಲೈಟಾಗಿ. ನೆಕ್ಸ್ಟು ಈರುಳ್ಳಿ ಇನ್ನೂ ಸಣ್ಣಗೆ ಕಟ್ ಮಾಡ್ತಾರೆ ಅನಿಸುತ್ತೆ. ನಾನು ಅಷ್ಟೊಂದು ಸಣ್ಣಗೆ ಏನು ಕಟ್ ಮಾಡಿಲ್ಲ ನೋಡಿ, ನಾರ್ಮಲ್ ಸೈಜೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಡೀಪ್ ಫ್ರೈ ಮಾಡಿ. ಅಂದರೆ ಏನಂತ ಅಂದರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅದು ಸ್ಮೆಲ್ ಇರುತ್ತಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ.
ಮತ್ತು ನಾನು ಆಲ್ರೆಡಿ ಮೊಟ್ಟೆನ 4 ಮೊಟ್ಟೆ ತೊಗೊಂಡಿದ್ದೆ, ಅದನ್ನು ಹೊಡೆದು ಇಟ್ಟಿದ್ದೆ ಆಲ್ರೆಡಿ. ಸೊ ಇಬ್ಬರಿಗಾಗುವಷ್ಟು ಮಾಡ್ತಾ ಇರೋದ್ರಿಂದ ನಾನು 4 ಹಾಕಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಮೊಟ್ಟೆ ಅಂತ ಅಂದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನು ಇಬ್ಬರು ಕ್ವಾಂಟಿಟಿಗೆ ಅಷ್ಟೇ ಮಾಡ್ತಿರೋದು. ಸೊ 4 ಮೊಟ್ಟೆ ಹಾಕಿದ್ದೀನಿ. ಇವಾಗ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಹುಡಿ ಆಗೋ ತನಕ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂಗಡಿಗಿನ್ನ ಅಂತ ತಿಂದು ನೋಡ್ಬಿಟ್ಟು ಆವಾಗಲೇ ಆಲ್ರೆಡಿ. ಅದಕ್ಕೆ ಸ್ವಲ್ಪ ಮೆಣಸು ಪೌಡ್ರ್ ಹಾಕಬೇಕು. ನೀವು ಮೆಣಸು ಪುಡಿ ಇತ್ತಂದರೆ ಪುಡಿ ಹಾಕಿ, ಇಲ್ಲಾಂದರೆ ಮೆಣಸೆ ಇದ್ದರೆ ಅದನ್ನು ಸ್ವಲ್ಪ ಪೌಡ್ರು ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ತುಂಬ ಫ್ರೈ ಆಗಿದೆ. ನಾನು ಇವಾಗ ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅನ್ನ ಮಾಡಿಟ್ಬಿಟ್ಟು ಆರಕ್ಕಿಟ್ಟಿದ್ದೆ. ಸೊ ಹಂಗಾಗಿ ತಣ್ಣಗಾಗಿದೆ. ಸ್ವಲ್ಪ ತುಂಬ ಬಿಸಿ ಇರೋದನ್ನೂ ಹಾಕ್ಬೇಡಿ, ಮೆತ್ತಗಾಗ್ಬಿಡುತ್ತೆ ರೈಸ್ ಇದ್ದರೆ ಮಿಕ್ಸ್ ಮಾಡೋಕ್ಕೆ. ಎಗ್ ರೈಸ್ ಅಂತ ಅಂದರೆ ಸ್ವಲ್ಪ ಹುಡಿ ಆಗಿದ್ರೇ ಚೆಂದ. ಆಮೇಲೆ ಸ್ವಲ್ಪ ಡೆಕೋರೇಷನ್ನಿಗೆ ಇರೋ ಥರ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅನಿಸುತ್ತೆ. ನಮಗೆ ಚೆನ್ನಾಗಿತ್ತು. ನೀವು ಇದೇ ವೇನಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ ಇವಾಗ ಫೈನಲಿ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಸಖತ್ತಾಗೇ ಬಂದಿತ್ತು ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಕೂಡ ಶೇರ್ ಮಾಡಿ. ಹೊಸಬ್ರಿಗೂ ಕೂಡ ಸಪೋರ್ಟ್ ಮಾಡಿ. ನಮಗೂ ಕೂಡ ಹೊಸ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.